ಹಾಂ ಕೂದಲು ಏನೋ ಬ್ರಷ್ ಗಿಶ್ ಐತಾ ಒಂದು ಬ್ರಷ್ ಅಲ್ಲೂಜ ಬ್ರಷ್ ಕೇಳಿ ಸ್ವಲ್ಪ ಬೇಕಾ ನಿಂಬೆಹಣ್ಣು ಬ್ರಷ್ ಗಿಶ್ ಇದೆ ಅಂತ ಕೇಳ್ತಾರೆ. ಬ್ರಷ್ ಹತ್ರ ಹಳೇದಿರ್ಬೇಕು. ಈ ಬ್ರಷ್ ಆಗುತ್ತಾ ಇದು ಅಥವಾ ಇದರದ್ದು ಒಂದು ಕಂಬಿನಲ್ಲಿ ಸುತ್ತದ ಇದು ಇರ್ತಾರೆ ಅಲ್ಲಿಗೆ ಆ ಕಂಬಿದು ಅದಿಲ್ಲ ಉದ್ದುದು ಬ್ರಷ್. ಬಟನ್ ತುಂಬಾ ಡಸ್ಟ್ ಗೊತ್ತಿತ್ತಲ್ವ. ಅವರೇ ಸರಿ. ಇದನ್ನ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲ ಅದೇನಿಲ್ಲ ಅನ್ಸುತ್ತೆ. ಹೊರಗಡೆ ಇದೆ ಒಳಗಡೆ ಸಿಕ್ಕಾಪಟ್ಟೆ ಇತ್ತು. ಅದು ಇದು
ಇದಾಗ ಬಂತ ಭಾಳ ಟಫಾಗಿತ್ತ. ಟಫಾಗಿತ್ತು, ಅದಾಗಲಿಲ್ಲ. ಸ್ಪಾನರ್ ನೋಡಿ ಲೈಟ್ ಇದು. ಓಹೋ, ಅದ್ರಾಗಲಿಲ್ಲ ನೋಡಪ್ಪ. ಇದು ನಮ್ದಕ್ಕಾಗುತ್ತಿದ್ದು. ಹ್ಞೂ ಇದಕ್ಕೆ ಮತ್ತು ಇದ್ರೆ ಏನು ಬಿತ್ತೀರಾ? ಈಗ ಇವ್ರಿಗೆ ಕಚಿಪ್ ಕೊಟ್ಟು ಒಂದು ಕಡೆ ಇಟ್ಕೊಳಕ್ಕೆ ಹೇಳಿ ನಾನು ಇನ್ನೊಂದು ಕಡೆ ತಿರುಗಿಸ್ತೀನಿ. ಓಹೋ, ಸ್ಮೆಲ್ ಇದೆಯಾ? ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತಾ? ಹಾಂ, ಅದೇ ಪಾಚಿ ಸ್ಮೆಲ್ ಇರುತ್ತೆ ಅದು. ನಿಮ್ಮನ್ನ ಕೂತಿದ್ರೆ ಏನಾಗುತ್ತೆ, ಇದೆಲ್ಲ ಸೋಪು, ಪಾತ್ರೆ ಬೆಳಗ್ಗೆ ಸೋಪಲ್ಲಿ ಹಾಕಿ ತೊಳಿಬಾರ್ದು. ಓಕೆ. ಅದರ ಕೆಮಿಕಲ್ ವಾಸನೆ ಹಂಗೆ ಇರುತ್ತೆ ಸೋಪುದು. ಓಕೆ. ಇದ್ರೆ ಕುಡಿಯೋ ಒಂಥರ ಫ್ಲೇವರ್ ಇರುತ್ತದೆ. ಮತ್ತು ಬ್ಯಾಕ್ಟೀರಿಯಾ ಏನಾನ ಇದ್ದರೆ ಅದು ಸಾಯಿಸ್ಬಿಡುತ್ತಲ್ಲ. ಹೌದು, ಲೆಮನ್ನು ಹೌದು. ಅದಕ್ಕೆ ಇರೋದು. ಸ್ವಲ್ಪ ಮೇಲ್ಗಡೆ ಅದು ಇದಾಯ್ತು. ಇದಾಗೋ ಇದು ಶೇಡ್ ಆಗಲ್ವಾ? ಇದು ಹಾಕಿದ್ರೆ ಯಾಕಂದ್ರೆ ಹಾಂ, ಸುಮ್ಮನೆ ಲೈಟ್ ಆಗ್ತಾನೆ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಏನು ಮಾಡ್ತಿದ್ರೆ ಶೇಡ್ ಆಗುತ್ತೆ. ಜಾಸ್ತಿ ಹೊತ್ತು ಯೂಸ್ ಮಾಡ್ಬೋದು, ಸುಮ್ಮನೆ ಲೈಟಾಗಿ ಮೇಲ್ಗಡೆ ಇದು ಮಾಡ್ದಂಗೆ ಮಾಡಬೇಕು. ಇಲ್ಲ, ಅದಕ್ಕೆ ನಾರಲ್ಲಿ ಇದ್ದಿಲ್ಲ, ಕೈ ಅಂತ ಅಂದ್ಬಿಟ್ಟು. ನೋಡಿ, ನಿಂಬೆಹಣ್ಣು ಸ್ಮೆಲ್ ಬರ್ತಾ ಇದೆ. ಅವ್ರು ಅವತ್ತಿಂದ ಫೋನೇ ಮಾಡಲಿಲ್ಲ ಸರ್. ಇದು ಕಳಿಸ್ಕೊಟ್ರು ನೋಡಿ, ಕ್ಲೀನ್ ಮಾಡೋದು. ಇಲ್ಲ, ಅವತ್ತು ಇಲ್ಲ ಬಿಡ್ರಿ, ಆಯ್ತು. ಅವ್ರು ಮತ್ತೆ ಮಾಡಿಲ್ಲ ಅವರು. ಆಮೇಲೆ ನಾನು ಬಿಡೋದು ಆಯ್ತು. ಇದು ಫುಲ್ಲು ಇದು
ಇದ್ರ ಕಲರ್ ಆಗೋಗ್ಬಿಟ್ಟಿತ್ತು ಸರ್. ಮಣ್ಣಿನ ಕಲರ್. ಮಣ್ಣು ಕೆಮ್ಮಣ್ಣು ಕಲರ್ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ನಿಂಬಣ್ಣು ಇದ್ರೆ ಎಷ್ಟು ಸರ್? ಒಂದು ಅರ್ಧ ಒಳ್ಳೆ ನಿಂಬಣ್ಣು ಇದ್ರೆ ಎಷ್ಟು ಸರ್ ಇದೆ ಸರ್ ಅಲ್ಲಿ? ಇನ್ನೊಂದು ಅರ್ಧ ಕೊಡಿ. ಇನ್ನೊಂದು ಅರ್ಧ ಒಳ್ಳೆ ಇದ್ರೆ ಕೊಡಿ. ಅಂದರೆ ಅದೇನು ಇದ್ರದ್ದು ಬಿಟ್ಕೊಂತೀನಿ ಅಂತನಾ ಕ್ಲೀನಾಗಿ? ಅಂದರೆ ಬ್ಯಾಕ್ಟೀರಿಯಾ ಏನಾರ ಇದ್ದರೆ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಈಗ ಇದಕ್ಕೆ ಸೋಪು ಸಾಮಾನು ತೊಳೆಯೋದು ಯಾವ ಹಾಕಂಗಿಲ್ಲ. ಹಾಂ, ಅವ ಹಾಕಂಗಿಲ್ಲ. ಅದೇನು ಸಿಲ್ಕ್ ಥರನ ಅದು? ಸಿಲ್ಕ್ ಥರನೂ ಐತೆ, ಥರ ಫೈಬರ್ ಥರ ರಬ್ಬರ್ ಥರನೂ ಐತೆ. ಅಂದರೆ ಫಿಲ್ಟರ್ ಆಗುತ್ತೆ ಅದೆಲ್ಲ. ಫುಲ್ಲು ವೈಟ್ ಬಂದಾಯ್ತು. ಅದ್ರ ಮ್ಯಾಲೆ ಕವರ್ ಹಾಕಿರೋದು ಪ್ಲಾಸ್ಟಿಕ್ ಅದು. ಇದು ಮಾಮೂಲಿ ಪ್ಲಾಸ್ಟಿಕ್. ಇವೆಲ್ಲ ಹಣ್ಣುಗಳೆಲ್ಲ ಕಟ್ಟಿರ್ತಾರಲ್ಲ ಆ ಥರದ್ದು. ನೋಡ್ತಾ ಇದ್ದೀವಿ, ಇನ್ನೊಂದು ನೀವೇ ಮಾಡ್ಕೊಬೇಕು. ನಾವು ಇದೇನು ನಾವೇ ಮಾಡ್ಕೊಬೋದಲ್ವಾ? ಏನೋ ಮಾಡಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ ನಾನು. ಹೋದ್ರೆ ನಿಮ್ಮ ಸ್ನೇಹಿತರನ್ನೇ? ಹಾಂ, ಹೋದ್ರೆ ಕರ್ಕೊಂಡೋಗಿ ಬಿಟ್ಬಂದ್ರೆ. ರಾತ್ರಿ ನೀವು ಫೋನ್ ಮಾಡಿದ್ರೆ ಅವಾಗ ತಾನೇ ಬಸ್ ಸ್ಟ್ಯಾಂಡಲ್ಲಿ. ಅದೇ ಎಲ್ಲಿ ಸಪ್ರೇಟಾ ಇಲ್ಲ ಮೆಜೆಸ್ಟಿಕ್ಕಾ? ಮೆಜೆಸ್ಟಿಕ್ಕಲ್ಲಿ ಇದು SJR ಕಾಲೇಜ್ ಐತಲ್ಲ, ಅಲ್ಲಿ ಬರುತ್ತೆ, ಪ್ರೈವೇಟ್ ಬಸ್ ಅದು. ಅದು ಹಂಗಾರೆ ಇಲ್ಲಿ ಅಲ್ಲಿಂದ ಪಿಕಪ್ ಇರ್ತದೆ. ರವಿಚಂದ್ರನ್ KSRTC ಆದರೆ ಅಲ್ಲಿ ಹೋಗ್ಬೇಕು. ರವಿಚಂದ್ರನ್ ಮಾವ ಅವ್ರದ್ದು ಬಸ್. ಹೌದಾ? ಯಾವುದು? ಭಾರತಿ ಬಸ್. ಮಾರುತಿ? ಭಾರತಿ ಭಾರತಿ ಬಸ್. ಒಂದು ಕಾಲದಲ್ಲಿ ಗೌರ್ಮೆಂಟ್ ಬಸ್ಗಿಂತ ಅವ್ರ ಬಸ್ಸೇ ಜಾಸ್ತಿ ಇದ್ದಿದ್ದು ತಮಿಳ್ನಾಡಲ್ಲಿ. ಅಷ್ಟೊಂದು ಹೆಸರು. ಅದು ನಮ್ಮ ಊರಿಗೆ ಹೋಗುತ್ತೆ ಅದು. ಅಲ್ಲಿ ಡೈರೆಕ್ಟ್ 1 ಕಿಲೋಮೀಟ್ರ್ ಮನೆಗೆ ಅಷ್ಟು ದೂರ ಹೋಗುತ್ತೆ ಮೆಜೆಸ್ಟಿಕ್ಕಿಂದ. ಟ್ರೈನಿಗೆ ಬರಬೇಕಾದ್ರೆ 20 ಕಿಲೋಮೀಟ್ರ್ ಹೋಗ್ಬೇಕು. ತಿರುಗಿ ಇಳಿದು ಅಲ್ಲಿಂದ. ಈ ಬಸ್ಗೆ ಹೋಗ್ಬಿಟ್ರೆ ದಿನಕ್ಕೆ ಒಂದೇ ಬಸ್ ಇರೋದು ಅದು. ನಾನು ಪಳನಿ, ಈರೋಡು, ಕೊಯಮತ್ತೂರು, ಸೇಲಮ್ಮು ಎಲ್ಲ ಭಾಳ ಅಡ್ಡಾಡಿದ್ದೀನಿ ಅಲ್ಲಿ. ಓಕೆ. ಇದು ಎಷ್ಟು ಒಂದು 2 ತಿಂಗಳಿಗೆ ಒಂದ್ಸಲ ಮಾಡ್ಕೊಬೇಕಾ ಹೆಂಗೆ? ಅಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಲ್ಲ. ಅದು ಬ್ಲ್ಯಾಕ್ ಆದಾಗ ಆದರೆ ಅಷ್ಟೊಂದು ಟೈಟ್ ಮಾಡೋದು ಬೇಡ ಅಲ್ವಾ ಅದು? ಅಷ್ಟು ಇವಾಗ ಟೈಟ್ ಮಾಡಲ್ಲ ಬಿಡಿ. ಅದಷ್ಟೇ. ಲೀಕ್ ಆಗ್ತಾರೆ. ಅಷ್ಟು ಹಾಕ್ಕೊಂಡ್ರೆ ಸಾಕು, ಈಸಿ ಆಗುತ್ತೆ. ಸಾಕಿಷ್ಟಿದೆ. ಇದೇನು ನಿಲ್ಲಿಸ್ಕೊಂಡ್ರೆ ನೀರು? ಇಲ್ಲಿ ಟೈಟ್ ಮಾಡಿದೆ. ಓಹೋ, ಇಲ್ಲ ಅಲ್ಲೇನಾ? ಪಿನ್ ಒಳಗಡೆ ಆಗ ಹೋಗಿತ್ತು ಅಷ್ಟೇ ಸರಿ. ಇದೇನು ತುಂಬ ವೆಯ್ಟ್ ಏನಿರಲ್ಲ, ಸುಮ್ಮನೆ ಅದು. ಓ, ಹಿಂಗೆ ಬಂದ್ಬಿಡ್ದೆ ನೀರು ಬಿಟ್ಟು ಆಮೇಲೆ ಇಲ್ಲಿಂದ ಬಂದು ಇದ್ರ ಒಳಗಡೆ ಎಲ್ಲ ಹೋಗುತ್ತೆ. ತಿರ್ಗಿ ಹಂಗೆ ಪಾಸ್ ಆಗುತ್ತೆ. ಇವಾಗ ನೀರಲ್ಲಿ ಬರ್ತದೆ ಬಿಟ್ಕೊಂಡ್ರೆ ಇಲ್ಲ ಈಗ ಬಿಡಬೇಕು. ಇಲ್ಲ ಆಯಿತು, ಬಿಟ್ಟಾಯ್ತು. ಈಗ ಆನ್ ಮಾಡಿದ್ದೀನಿ ಸರಿ. ಸುಮ್ಮನೆ ಪ್ರೆಸ್ ಮಾಡಿ. ಸಾಕು ಬಿಡ, ಆಫ್ ಮಾಡಿ. ಗ್ಲಾಸ್ ಕೊಡಿ.
ಅಲ್ಲೇ ಅದಲ್ಲ ಇಲ್ಲ ನಾರ್ಮಲ್ ಅವಾಗ ಅಲ್ಲ ಅದರ 4 ಥರ ನೋಡಿ ಯಾವ ಬೇಕಾದ್ರೆ ಹಾಕಿ ನಾವು ಇದು ಯಾವ್ದು ಏನಂತ 8 ಇದ್ದಾವೆ. ಯಾವ್ದಾದಕ್ಕೆ ಯಾವ್ದಾದ್ರು ಯೂಸ್ ಮಾಡೋದು? ನಾವು ಇದು ಬರ್ತೀವಿ ಲೈನ್ ಹಾಂ ಈಗ ಅವು ನಮ್ಮ ಇವು ಬೇರೆ ಬೇರೆ ಇರ್ತದೆ. ನಾವು ಮೇಯ್ನಾಗಿ ಇವು 3 ಯೂಸ್ ಮಾಡ್ಕೊಂತೀವಿ. ಒಂದೊಂದು ವಾರ ಇದು, ಒಂದು ವಾರ ಇದು, ಒಂದು ವಾರ ಇದು. ಯೂಸ್ ಮಾಡಿದಿಲ್ಲ. ಇಲ್ಲ ಇದಾಗಿ ಕೇಳಿ ನೋಡಿ, ಈ ಥರ ತೋರಿಸ್ತಾನೆ. ಹಾಂ ನೋಡಿ ಹಿಂಗೆ ಇದು ಸಾಕು ಅಂದರೆ ಇದು ಈ ಥರ ಬರ್ತದೆ. ಹಾಗೆ ನಾವು ಒಂದೊಂದು ವಾರ ಒಂದೊಂದು ಇದಕ್ಕೆ ಮಾಡ್ಕೊಂಡು